Hello, welcome back to my YouTube channel Nursing Simplified Kannada. Today we will discuss about how to write a care plan on specific disease condition. ಅಂದರೆ ಇವತ್ತಿನ ಕ್ಲಾಸಲ್ಲಿ ನಾವು ಒಂದು ಸ್ಪೆಸಿಫಿಕ್ ಡಿಸೀಸ್ ಕಂಡೀಷನ್ ಮೇಲೆ ಯಾವ ರೀತಿಯಾಗಿ ಈಸಿ ಮೆಥಡಲ್ಲಿ ಕೇರ್ ಪ್ಲ್ಯಾನ್ ಹಾಕ್ಬೋದು ಅಂತ ತಿಳ್ಕೊಳ್ಳೋಣ. ಇದು ನರ್ಸಿಂಗ್ ಸ್ಟೂಡೆಂಟ್ಸ್ ಸ್ವಲ್ಪ ಜನಕ್ಕೆ ಈ ನರ್ಸಿಂಗ್ ಕೇರ್ ಪ್ಲ್ಯಾನ್ ಹಾಕೋದು ಒಂದು ಟಫೆಸ್ಟ್ ಪಾರ್ಟ್ ಆಗಿರುತ್ತೆ ನರ್ಸಿಂಗ್ ಒಳಗಡೆ. ಇವಾಗ ಅಂಥವ್ರು ಯೂಟ್ಯೂಬು ಅಥವಾ ಗೂಗಲ್ ಸರ್ಚ್ ಮಾಡಿ ಕೇರ್ ಪ್ಲ್ಯಾನ್ನ ಬರೀತಿರ್ತಾರೆ. ಅಂಥವ್ರಿಗೋಸ್ಕರ ಈ ವಿಡಿಯೋ ಯಾವ ರೀತಿ ಓನಾಗಿ ನಾವು ನರ್ಸಿಂಗ್ ಕೇರ್ ಪ್ಲ್ಯಾನ್ ಹಾಕ್ಬೋದು ಅಂತ ಇವತ್ತು ತಿಳ್ಕೊಳ್ಳೋಣ. ಬನ್ನಿ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಫಸ್ಟ್ ನರ್ಸಿಂಗ್ ಕೇರ್ ಪ್ಲ್ಯಾನ್ ಫಾರ್ ಅನೇಮಿಯಾ ಡಿಸೀಸ್ ಕಂಡೀಷನ್ಗೆ ಯಾವ ರೀತಿ ಕೇರ್ ಪ್ಲ್ಯಾನ್ ಹಾಕೋದಂತ ನೋಡೋಣ. ಫಸ್ಟ್ ಅದರಲ್ಲಿ ಬರೋದು ಐಡೆಂಟಿಫಿಕೇಷನ್ ಡಾಟಾ. ಇವಾಗ ನಾವು ಕಾಲೇಜಲ್ಲಿ ಪ್ರೆಸೆಂಟೇಷನ್ಗೆ ಕೊಟ್ಟಿರ್ತಾರಲ್ಲ, ಆವಾಗ ಇದೆಲ್ಲ ಐಡೆಂಟಿಫಿಕೇಷನ್ ಡಾಟಾ, ಚೀಫ್ ಕಂಪ್ಲೇಂಟ್ಸ್, ಪಾಸ್ಟ್ ಹಿಸ್ಟ್ರಿ, ಪ್ರೆಸೆಂಟ್ ಹಿಸ್ಟ್ರಿ, ಸೋಷಿಯೋ ಎಕನಾಮಿಕಲ್ ಹಿಸ್ಟ್ರಿ ಇವೆಲ್ಲನೂ ನಾವು ಪ್ರೆಸೆಂಟೇಷನ್ ಒಳಗಡೆ ಬರಿಬೇಕಾಗುತ್ತೆ. ಬಟ್ ನಾನು ಇದನ್ನು ಎಕ್ಸಾಮ್ ಪರ್ಪಸ್ ಹೇಳ್ಕೊಡ್ತಿದ್ದೀನಿ. ನಿಮ್ಗೆ ಏನಾದರೂ ಸ್ಪೆಸಿಫಿಕ್ ಅದೇ ರೀತಿ ಕಂಪ್ಲೀಟ್ ನೋಟ್ಸ್ ಬೇಕಿದ್ದರೆ ನನಗೆ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟಾಗಿ ವಿಡಿಯೋನ ಶೇರ್ ಮಾಡ್ತೀನಿ. ನೀವು ಇವಾಗ ಯಾವುದೇ ಒಂದು ಕಮ್ಯುನಿಟಿ ಹೋಗಿದ್ರೆ ಅಥವಾ ಯಾವುದೇ ಒಂದು ಪರ್ಸನ್ದು ಸ್ಪೆಸಿಫಿಕ್ಕಾಗಿ ಬರೀತಿದ್ರೆ ಆ ಟೈಮಲ್ಲಿ ಅವ್ರ ನೇಮ್ ನೀವಿಲ್ಲಿ ಐಡೆಂಟಿಫಿಕೇಷನ್ ಡಾಟಾದಲ್ಲಿ ಅವ್ರ ನೇಮ್, ಏಜ್, ಜೆಂಡರ್ ಇದೆಲ್ಲ ಏನು ಬರುತ್ತಲ್ಲ ಐಡೆಂಟಿಫಿಕೇಷನ್ ಡಾಟಾ ಒಳಗಡೆ ಅದೆಲ್ಲನೂ ನೀವು ಫಿಲ್ ಮಾಡಬೇಕು. ಮತ್ತು ಮೇನ್ ನರ್ಸಿಂಗ್ ಡಯಾಗ್ನೋಸಿಸ್ ಏನು ಬರುತ್ತಂದರೆ ಅದೇ ಅನೇಮಿಯಾ ಮೇಲೆ ಇವತ್ತು ನಾವು ನರ್ಸಿಂಗ್ ಕೇರ್ ಪ್ಲ್ಯಾನ್ನ ನೋಡೋಣ. ಸೊ ಚೀಫ್ ಕಂಪ್ಲೇಂಟ್ಸ್ ಏನಂತಂದರೆ ಫೀವರ್, ಹೆಡ್ಏಕ್, ಫ್ಯಾಟಿಗ್. ಇವಾಗ ನಾವು ಇದರಲ್ಲಿ ಸ್ಪೆಸಿಫಿಕ್ ಪರ್ಸನ್ ಏನೂ ತೊಗೊಂಡಿಲ್ಲ, ನಾವು ಓನ್ಲಿ ಡಿಸೀಸ್ ಕಂಡೀಷನ್ ಮೇಲೆ ಫೋಕಸ್ ಮಾಡ್ತಿದ್ದೀವಿ. ಅದರಲ್ಲಿ ಬರುವಂಥ ಚೀಫ್ ಕಂಪ್ಲೇಂಟ್ಸ್ ಫೀವರ್, ಹೆಡ್ಏಕ್ ಆ್ಯಂಡ್ ಫ್ಯಾಟಿಗ್ ಆಗಿರುತ್ತೆ. ಸೊ ನೆಕ್ಸ್ಟ್ ನರ್ಸಿಂಗ್ ಡಯಾಗ್ನೋಸಿಸ್ ಇದ್ರೇ ನಾವು ನರ್ಸಿಂಗ್ ಕೇರ್ ಪ್ಲ್ಯಾನ್ನ ಹಾಕ್ಬೋದು. ಡಾಕ್ಟರ್ಸ್ ಡಯಾಗ್ನೋಸ್ ಮಾಡೋದಕ್ಕೂ ಮತ್ತು ನರ್ಸಸ್ ಡಯಾಗ್ನೋಸ್ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಡಾಕ್ಟರ್ಸ್ ಡೈರೆಕ್ಟ್ಲಿ ಪೇಷಂಟ್ ಏನು ಡಿಸೀಸ್ ಕಂಡೀಷನ್ ಹೊಂದಿರ್ತಾರಂತ ಡಯಾಗ್ನೋಸ್ ಮಾಡ್ತಾರೆ. ಬಟ್ ನರ್ಸಸ್ ಆ ರೀತಿ ಅಲ್ಲ. ಇವಾಗ ನರ್ಸಸ್ ಏನು ಪೇಷಂಟ್ನ ಅಬ್ಸರ್ವ್ ಮಾಡಿ, ಇವಾಗ ಗ್ಯಾಸ್ಟ್ರೈಟಿಸ್ ಆಗಿದ್ದೆ ಒಂದು ಪೇಷಂಟ್ಗೆ ಅಂದರೆ ಅದು ಡಾಕ್ಟರ್ ಹೇಳಿರ್ತಾರೆ. ಬಟ್ ನರ್ಸಸ್ ಏನು ಅಬ್ಸರ್ವ್ ಮಾಡಿ ಈ ಗ್ಯಾಸ್ಟ್ರೈಟಿಸ್ ಆಗಿರ್ಬೋದು ಅಂತ ಹೇಳ್ತಾರಂದರೆ ಅವರು ಪಡ್ತಿರೋಂಥ ಪೇನ್ ಅಥವಾ ಅದರಲ್ಲಿ ಏನು ಬರ್ತಾವಲ್ಲ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್, ಅದ್ರ ಮೇಲೆ ನಾವು ನರ್ಸಿಂಗ್ ಡಯಾಗ್ನೋಸಿಸ್ನ ನೋಡ್ತೀವಿ. ಫಸ್ಟ್ ಒನ್, ಇನ್ಕ್ರೀಸ್ ಬಾಡಿ ಟೆಂಪ್ರೇಚರ್ ರಿಲೇಟೆಡ್ ಟು ಇನ್ಫೆಕ್ಷನ್ ಕಂಡೀಷನ್ ಹ್ಯಾಸ್ ಎವಿಡೆನ್ಸ್ಡ್ ಬೈ ಥರ್ಮೋಮೀಟರ್. ಅನೇಮಿಯಾ ಅಂತಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಹಿಮೋಗ್ಲೋಬಿನ್ ಲೆವೆಲ್ ನಮ್ಮ ಬಾಡಿ ಒಳಗಡೆ ಕಮ್ಮಿ ಆಗಿರುತ್ತೆ. ಆ ಟೈಮಲ್ಲಿ ಏನೇನು ನಮ್ಮ ಬಾಡಿ ಒಳಗಡೆ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಕಾಣಿಸ್ತಾವೆ ಅನ್ನೋದ್ರ ಮೇಲೆ ನಾವು ನರ್ಸಿಂಗ್ ಡಯಾಗ್ನೋಸಿಸ್ನ ಹಾಕಬೇಕಾಗುತ್ತೆ. ಅದರಲ್ಲಿ ಫಸ್ಟ್ ಇನ್ಕ್ರೀಸ್ ಬಾಡಿ ಟೆಂಪ್ರೇಚರ್. ಆಲ್ರೆಡಿ ಅನೇಮಿಯಾ ಆಗಿದೆ ಅಂದಾಗ ನಮ್ಮ ಬಾಡಿ ಒಳಗಡೆ ಟೆಂಪ್ರೇಚರ್ ಹೈ ಆಗಿರುತ್ತೆ. ಅಂದರೆ ಫ್ಲೂವಿಡ್ ರೇಟ್ ಕಮ್ಮಿ ಇದ್ದಾಗ ನಮ್ಮ ಬಾಡಿ ಟೆಂಪ್ರೇಚರ್ ಇನ್ಕ್ರೀಸ್ ಆಗಿರುತ್ತೆ. ಆ ಟೈಮಲ್ಲಿ ಮತ್ತೆ ಟೆಕಿಕಾರ್ಡಿಯಾನು ಪ್ರೆಸೆಂಟ್ ಇರುತ್ತೆ, ಅಂದರೆ ಹಾರ್ಟ್ ರೇಟ್ ಇನ್ಕ್ರೀಸ್ ಆಗಿರುತ್ತೆ. ಇನ್ಕ್ರೀಸ್ ಬಾಡಿ ಟೆಂಪ್ರೇಚರ್ ರಿಲೇಟೆಡ್ ಟು ಇನ್ಫೆಕ್ಷನ್ ಕಂಡೀಷನ್ ಅಂತಂದರೆ ಯಾವ ಇನ್ಫೆಕ್ಷನ್ ಆಗ್ತಿರುತ್ತಂದರೆ ಅನೇಮಿಯಾ ಆಗೋದಕ್ಕೋಸ್ಕರ ಅಲ್ಲಿ ಟೆಂಪ್ರೇಚರ್ ಹೈ ಆಗಿರುತ್ತೆ. ಅದನ್ನು ನಾವು ಯಾವುದರಿಂದ ಫೈಂಡ್ ಔಟ್ ಮಾಡಿರ್ತೀವಿ ಅಂದರೆ ಥರ್ಮೋಮೀಟರಿಂದ ನಾವು ಈ ಟೆಂಪ್ರೇಚರ್ ಹೈ ಆಗಿದೆ ಅನ್ನೋದನ್ನು ತಿಳ್ಕೊಂಡಿರ್ತೀವಿ. ಸೊ ನೆಕ್ಸ್ಟ್ ಸೆಕೆಂಡ್ ಒನ್, ಫ್ಯಾಟಿಗ್ ರಿಲೇಟೆಡ್ ಟು ಡಿಕ್ರೀಸ್ ಹಿಮೋಗ್ಲೋಬಿನ್ ಆ್ಯಂಡ್ ಆಕ್ಸಿಜನ್ ಕ್ಯಾರಿಂಗ್ ಕೆಪಾಸಿಟಿ. ಇವಾಗ ನಮ್ಮ ಬಾಡಿ ಒಳಗಡೆ ಆಲ್ರೆಡಿ ನೀರು ಅಂದರೆ ಹಿಮೋಗ್ಲೋಬಿನ್ ಕಮ್ಮಿ ಆಗಿದೆ ಮತ್ತು ಆಕ್ಸಿಜನ್ ಲೆವೆಲ್ ಕಮ್ಮಿ. ಹಿಮೋಗ್ಲೋಬಿನ್ ಕಮ್ಮಿ ಆಗಿದೆ ಅಂದರೆ ಆಕ್ಸಿಜನ್ ಟ್ರಾನ್ಸ್ಪೋರ್ಟೇಷನ್ ಕೂಡ ಕಮ್ಮಿ ಆಗಿರುತ್ತೆ. ಆವಾಗ ನಮ್ಮ ಬಾಡಿ ಏನಾಗುತ್ತಾ, ಫುಲ್ ಸುಸ್ತು, ಟಯರ್ಡ್ನೆಸ್ ಆಗುತ್ತೆ. ನಾವು ಈ ರೀತಿಯಾಗಿ ಅಂದರೆ ಇವಾಗ ಇದು ಒಂದು ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಆಗಿರುತ್ತೆ. ಫ್ಯಾಟಿಗ್ ಇವಾಗ ನಮ್ಮ ಬಾಡಿ ಸುಸ್ತಾಗುತ್ತೆ. ಯಾವಾಗ ಸುಸ್ತಾಗುತ್ತೆ ಅಂದರೆ ನಮ್ಮ ಬಾಡಿ ಒಳಗಡೆ ಹಿಮೋಗ್ಲೋಬಿನ್ ಮತ್ತು ಆಕ್ಸಿಜನ್ ಸಪ್ಲೈಯೇ ಕಮ್ಮಿ ಆಗಿದೆ ಅಂದಾಗ ನಮ್ಮ ಬಾಡಿ ಆಟೋಮೆಟಿಕ್ಲಿ ಫ್ಯಾಟಿಗ್ ಟರ್ನ್ ಆಗುತ್ತೆ. ಬನ್ನಿ ಇವಾಗ ಫಸ್ಟ್ ನರ್ಸಿಂಗ್ ಡಯಾಗ್ನೋಸಿಸ್ ಮೇಲೆ ಯಾವ ರೀತಿ ಕೇರ್ ಪ್ಲ್ಯಾನ್ ಹಾಕೋದು ಅಂತ ನೋಡೋಣ. ಈ ನರ್ಸಿಂಗ್ ಕೇರ್ ಪ್ಲ್ಯಾನಲ್ಲಿ ಬರುವಂಥ ಮೇನ್ ಹೆಡ್ಲೈನ್ಸ್ ಅಂದರೆ ನರ್ಸಿಂಗ್ ಅಸೆಸ್ಮೆಂಟ್ ಫಸ್ಟ್ ಒನ್, ಸೆಕೆಂಡ್ ಒನ್ ನರ್ಸಿಂಗ್ ಡಯಾಗ್ನೋಸಿಸ್, ಥರ್ಡ್ ಗೋಲ್, ಪ್ಲ್ಯಾನಿಂಗ್, ಇಂಪ್ಲಿಮೆಂಟೇಷನ್, ಇವ್ಯಾಲ್ಯುಯೇಷನ್. ದೀಸ್ ಆರ್ ನರ್ಸಿಂಗ್ ಪ್ರೋಸೆಸ್ ಟೈಪ್ಸ್ ಅಂತ ನಾವೇನು ಹೇಳ್ತೀವಿ. ಫಸ್ಟ್ ನಾವು ಪೇಷಂಟ್ ಬಂದ ತಕ್ಷಣ ಅಸೆಸ್ಮೆಂಟ್ ಮಾಡಬೇಕು. ಅಂದರೆ ಯಾವ ರೀತಿ ಅಸೆಸ್ಮೆಂಟ್ ಮಾಡ್ತೀರಿ ಅಂದರೆ ನಾವು ವಿಸುವಲ್ ಆಗಿ ನಾವು ಅವ್ರನ್ನ ನೋಡೋದ್ರಿಂದ, ಅಂದರೆ ಅವ್ರು ಔಟ್ಸೈಡ್ ಬಾಡೀಲಿ ಏನಾದರೂ ಆಗಿದ್ದೇನಾ ಅಥವಾ
ಫಿಸಿಕಲ್ ಎಕ್ಸಾಮಿನೇಷನ್ ಮಾಡೋದ್ರಿಂದ ಪಾಲ್ಪೇಷನ್, ಪರ್ಕಷನ್, ಅಸ್ಕಲ್ಟೇಷನ್ ಇದರಿಂದ ನಾವು ಅಸೆಸ್ಮೆಂಟ್ನ ಮಾಡ್ಬೋದು. ಸೊ ನೆಕ್ಸ್ಟ್ ನರ್ಸಿಂಗ್ ಡಯಾಗ್ನೋಸಿಸ್ ಅಂದರೆ ಪೇಷಂಟ್ ಯಾವ ಡಯಾಗ್ನೋಸಿಸ್ ಹೊಂದಿದ್ದಾರೆ ಅಂದರೆ ಅಲ್ಲಿ ಡಾಕ್ಟರ್ಸ್ ಡಯಾಗ್ನೋಸಿಸೇ ಬೇರೆ ಆಗಿರುತ್ತೆ, ಬಟ್ ನರ್ಸಸ್ ಡಯಾಗ್ನೋಸಿಸೇ ಬೇರೆ ಆಗಿರುತ್ತೆ. ನಮಗೆ ಇವಾಗ ಅನೇಮಿಯಾ ಅನ್ನೋದು ಡಾಕ್ಟರ್ಸ್ದು ಫೈಂಡ್ ಔಟ್ ಡಯಾಗ್ನೋಸಿಸ್ ಆಗಿರುತ್ತೆ, ಬಟ್ ನಮ್ಮ ನರ್ಸಸ್ ಏನು ಡಯಾಗ್ನೋಸಿಸ್ ಫೈಂಡ್ ಔಟ್ ಮಾಡ್ತಾರೆ ಅಂದರೆ ಇವಾಗ ನೋಡಿದ್ವಲ್ಲ ಇನ್ಕ್ರೀಸ್ ಬಾಡಿ ಟೆಂಪ್ರೇಚರ್, ಇದು ನಮ್ಮದು ನರ್ಸಿಂಗ್ ಡಯಾಗ್ನೋಸಿಸ್ ಆಗಿರುತ್ತೆ. ಸೊ ನೆಕ್ಸ್ಟ್ ಗೋಲ್, ಇವಾಗ ಆಲ್ರೆಡಿ ಡಯಾಗ್ನೋಸಿಸ್ನ ಫೈಂಡ್ ಔಟ್ ಮಾಡಿದ್ವಿ, ಆಮೇಲೆ ಗೋಲ್ ಅದನ್ನು ಇವಾಗ ಟೆಂಪ್ರೇಚರ್ ಹೈ ಆಗಿರೋದನ್ನ ಯಾವ ರೀತಿ ಕಮ್ಮಿ ಮಾಡೋದಂತ ಮೇನ್ ಒಂದು ಪರ್ಪಸ್ ಏನಿರುತ್ತಲ್ಲ ಆ ಪರ್ಪಸ್ನ ನಾವು ಗೋಲ್ ಅಂತ ಹೇಳ್ತೀವಿ ಇದರಲ್ಲಿ. ನೆಕ್ಸ್ಟ್ ಪ್ಲ್ಯಾನಿಂಗ್, ನಾವು ಇವಾಗ ಅದನ್ನು ರೀಚ್ ಮಾಡೋಕ್ಕೆ ಅಂದರೆ ಇವಾಗ ಬಾಡಿ ಟೆಂಪ್ರೇಚರ್ನ ಕಮ್ಮಿ ಮಾಡೋಕ್ಕೆ ಏನೇನು ಪ್ಲ್ಯಾನಿಂಗ್ ಮಾಡ್ತೀವಿ ಅನ್ನೋದು ಪ್ಲ್ಯಾನಿಂಗಲ್ಲಿ ಬರುತ್ತೆ. ನೆಕ್ಸ್ಟ್ ಇಂಪ್ಲಿಮೆಂಟೇಷನ್, ಇವಾಗ ಆಲ್ರೆಡಿ ನಾವು ಪ್ಲ್ಯಾನ್ ಮಾಡಿರ್ತೀವಿ, ಸಮ್ ಪ್ಲ್ಯಾನ್ಸ್ ಇರ್ತವೆ, ಆ ಪ್ಲ್ಯಾನ್ಸ್ನ ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತೀವಿ, ಯಾವ ರೀತಿ ವರ್ಕಿಂಗ್ ಪ್ರೋಸೆಸ್ ಮಾಡ್ತೀವಿ ಅನ್ನೋದು ಇಂಪ್ಲಿಮೆಂಟೇಷನ್. ಸೊ ನೆಕ್ಸ್ಟ್ ಲಾಸ್ಟ್ ಒನ್ ಇವ್ಯಾಲ್ಯುವೇಷನ್ ಅಂದರೆ ರಿವ್ಯೂ. ಇವಾಗ ಲಾಸ್ಟ್ ನಾವು ಇವಾಗ ಇಂಪ್ಲಿಮೆಂಟೇಷನ್ ಆಗಿರೋದನ್ನು ಹೊಳ್ಳಿ ನಾವು ಅಸೆಸ್ಮೆಂಟ್ ಮಾಡೋದಾಗಿರುತ್ತೆ. ದೀಸ್ ಆರ್ ನರ್ಸಿಂಗ್ ಪ್ರೋಸೆಸ್ ಟೈಪ್ಸ್. ಇವಾಗ ಬನ್ನಿ ಈ ಡಿಸೀಸ್ ಕಂಡೀಷನ್ ಮೇಲೆ ನೋಡೋಣ. ಸಬ್ಜೆಕ್ಟಿವ್ ಡಾಟಾ, ಅಸೆಸ್ಮೆಂಟಲ್ಲಿ ಬರೋದು ಸಬ್ಜೆಕ್ಟಿವ್ ಡಾಟಾ ಅಂತಂದರೆ ವಾಟ್ ಪೇಷಂಟ್ ಸೇಸ್. ಇವಾಗ ಪೇಷಂಟ್ ಹೇಳ್ತಾರೆ, ಪೇಷಂಟ್ ಏನು ಹೇಳ್ತಾರಲ್ಲ ಅದು ಸಬ್ಜೆಕ್ಟಿವ್ ಡಾಟಾ. ನಾವೇನು ನರ್ಸಸ್ ಅಬ್ಸರ್ವ್ ಮಾಡ್ತೀವಲ್ಲ ಅದು ಆಬ್ಜೆಕ್ಟಿವ್ ಡಾಟಾ ಆಗಿರುತ್ತೆ. ಇವಾಗ ಪೇಷಂಟ್ ಹೇಳ್ತಾರೆ ಪೇಷಂಟ್ ಸೇಸ್ ದಟ್ ಹಿ ಆರ್ ಶಿ ಹ್ಯಾವ್ ಫೀವರ್. ಇವಾಗ ಪೇಷಂಟ್ಗೆ ಗೊತ್ತಿರಲ್ಲ ಬಾಡಿ ಟೆಂಪ್ರೇಚರ್ ಇನ್ಕ್ರೀಸ್ ಆಗಿರುತ್ತಂತ, ಅವ್ರು ಏನು ಹೇಳ್ತಾರೆ ಫೀವರ್ ಇದೆ ಅಂತ ಕಂಪ್ಲೇಂಟ್ ಮಾಡ್ತಾರೆ. ಆವಾಗ ನಾವು ಪೇಷಂಟಲ್ಲಿ ಏನು ಅಬ್ಸರ್ವ್ ಮಾಡ್ತೀವಿ ಅಂದರೆ ವಿ ಅಬ್ಸರ್ವ್ಡ್ ಪೇಷಂಟ್ ಕಂಡೀಷನ್ ಹ್ಯಾಸ್ ಎವಿಡೆನ್ಸ್ಡ್ ಬೈ ಥರ್ಮೋಮೀಟರ್. ಇವಾಗ ಅವ್ರು ಹೇಳಿದ ತಕ್ಷಣ ನಾವು ಫೀವರ್ ಇದೆ ಅಂತ ಹೇಳಿ ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ, ನಾವು ಎವಿಡೆನ್ಸ್ ಇರಬೇಕು. ಆ ಎವಿಡೆನ್ಸಿಗೆ ಏನು ಮಾಡ್ತೀವಿ, ಥರ್ಮೋಮೀಟರಿಂದ ನಾವು ಫೀವರ್ ಇದೆನಾ ಇಲ್ವಾ ಅಂತ ಚೆಕ್ ಮಾಡ್ತೀವಿ. ಈ ಅಬ್ಜೆಕ್ಟಿವ್ ಡಾಟಾ ಅಲ್ಲಿ ಏನೇನು ಬರುತ್ತೆ, ಏನೇನು ನೋಡಿ ನಾವು ಅಬ್ಜೆಕ್ಟಿವ್ ಡಾಟಾ ಕಲೆಕ್ಟ್ ಮಾಡ್ಬೋದು ಅಂತಂದರೆ ಲ್ಯಾಬ್ ರಿಪೋರ್ಟ್ಸ್ ಇರ್ಬೋದು, ಮತ್ತು ಫಿಸಿಕಲ್ ಎಕ್ಸಾಮಿನೇಷನ್ ಮಾಡೋದ್ರಿಂದ ಆಗಿರ್ಬೋದು, ಈ ರೀತಿ ಥರ್ಮೋಮೀಟರ್ ಯೂಸ್ ಮಾಡೋದ್ರಿಂದ ನಾವು ಆಬ್ಜೆಕ್ಟಿವ್ ಡಾಟಾನ ಕಲೆಕ್ಟ್ ಮಾಡ್ಬೋದು. ಸೊ ನೆಕ್ಸ್ಟ್ ನರ್ಸಿಂಗ್ ಡಯಾಗ್ನೋಸಿಸ್ ಆಲ್ರೆಡಿ ನೋಡಿದ್ದೀವಿ. ಫಸ್ಟ್ ಒನ್ ಇನ್ಕ್ರೀಸ್ಡ್ ಬಾಡಿ ಟೆಂಪ್ರೇಚರ್ ರಿಲೇಟೆಡ್ ಟು ಇನ್ಫೆಕ್ಷನ್ ಕಂಡೀಷನ್ ಹ್ಯಾಸ್ ಎವಿಡೆನ್ಸ್ಡ್ ಬೈ ಥರ್ಮೋಮೀಟರ್. ಇದು ನಮ್ಮದು ನರ್ಸಿಂಗ್ ಡಯಾಗ್ನೋಸಿಸ್ ಆಗಿರುತ್ತೆ. ಸೊ ನೆಕ್ಸ್ಟ್ ಈ ನರ್ಸಿಂಗ್ ಡಯಾಗ್ನೋಸಿಸ್ಗೆ ನಮ್ಮದು ಪ್ರಾಪರ್ ಆಗಿರುವಂಥ ಗೋಲ್ ಇರಬೇಕು. ಆ ಗೋಲ್ ಏನಂತಂದರೆ ಟು ರೆಡ್ಯೂಸ್ ಬಾಡಿ ಟೆಂಪ್ರೇಚರ್. ಇವಾಗ ನಾವು ಬಾಡಿ ಟೆಂಪ್ರೇಚರ್ ಇನ್ಕ್ರೀಸ್ ಇದೆ, ರೆಡ್ಯೂಸ್ ಮಾಡಬೇಕು ಅಂದರೆ ಫುಲ್ ಲೋ ಅಲ್ಲ, ರೆಗ್ಯುಲೇಟ್ ಮಾಡಬೇಕು, ನಾರ್ಮಲ್ ಬಾಡಿ ಟೆಂಪ್ರೇಚರ್ ಮೇಂಟೈನ್ ಆಗೋ ರೀತಿ ನಾವು ಮಾಡಬೇಕು. ಸೊ ನೆಕ್ಸ್ಟ್ ಆ ಗೋಲ್ಗೆ ಏನು ಪ್ಲ್ಯಾನಿಂಗ್ ಮಾಡಬೇಕು, ನಾವು ಕಮ್ಮಿ ಮಾಡೋಕ್ಕೆ ಏನೇನು ಪ್ಲ್ಯಾನಿಂಗ್ ಮಾಡಬೇಕು ಅಂತ ಆರ್ಡರ್ ವೈಸೇ ಬರೀಬೇಕು. ಯಾಕಂದ್ರೆ ಇವಾಗ ನರ್ಸಿಂಗ್ ನಾವು ಈಗ ಫಸ್ಟ್ ಅವ್ರಿಗೆ ಬೇಕಿರೋ ನೆಸಸರಿ ಇರೋದನ್ನು ಫಸ್ಟ್ ಮಾಡಬೇಕು. ಫಸ್ಟ್ ಅಸೆಸ್ ದಿ ಪೇಷಂಟ್ ಕಂಡೀಷನ್ ಅಂದರೆ ಪೇಷಂಟ್ ಇವಾಗ ಸ್ಟೇಬಲ್ ಇದ್ದಾರೆ ಅಥವಾ ವಾಕ್ ಮಾಡ್ತಿದ್ದಾರೆ, ಕಾನ್ಷಿಯಸ್ ಇದ್ದಾರಾ ಅಥವಾ ಅನ್ಕಾನ್ಷಿಯಸಲ್ಲಿ ಇದ್ದಾರಾ ಅಂತ ಫಸ್ಟ್ ನಾವು ಅಸೆಸ್ ಮಾಡಬೇಕು. ಅದ್ರ ಮೇಲೆ ನಾವು ನೆಕ್ಸ್ಟ್ ಟ್ರೀಟ್ಮೆಂಟ್ನ ಅಥವಾ ನೆಕ್ಸ್ಟ್ ಪ್ಲ್ಯಾನಿಂಗ್ನ ಸ್ಟಾರ್ಟ್ ಮಾಡಬೇಕು. ಸೊ ನೆಕ್ಸ್ಟ್ ಚೆಕ್ ದಿ ವೈಟಲ್ ಸೈನ್ಸ್. ಇವಾಗ ಪೇಷಂಟ್ ಸ್ಟೇಬಲ್ ಇದ್ದರೂ ಇಲ್ಲದೇ ಇದ್ದರೂ ನಾವು ಫಸ್ಟ್ ಮಾಡೋ ಕೆಲಸ ಏನಾಗಿರಬೇಕು, ವೈಟಲ್ ಸೈನ್ಸ್ನ ಚೆಕ್ ಮಾಡೋದು. ಸೊ ನೆಕ್ಸ್ಟ್ ಒನ್ನ ಪ್ರೊವೈಡ್ ಕಂಫರ್ಟೇಬಲ್ ಪೊಸಿಷನ್. ಇವಾಗ ಅವ್ರಿಗೆ ವೈಟಲ್ ಸೈನ್ಸ್ ಚೆಕ್ ಮಾಡ್ತೀವಿ, ಆಮೇಲೆ ಅವರಿಗೆ ಒಂದು ಕಂಫರ್ಟೇಬಲ್ ಪೊಸಿಷನ್ ಕೊಡಬೇಕು. ಸೊ ನೆಕ್ಸ್ಟ್ ಗಿವ್ ಆ್ಯಂಟಿಪೈರೆಟಿಕ್ ಡ್ರಗ್ ಹ್ಯಾಸ್ ಪರ್ ಡಾಕ್ಟರ್ ಆರ್ಡರ್. ಇವಾಗ ನಾವು ಏನು ಮಾಡಬೇಕು, ಡಾಕ್ಟರ್ ಆರ್ಡರ್ ಮಾಡ್ತಾರಲ್ಲ ಅದೇ ಪ್ರಿಸ್ಕ್ರಿಪ್ಷನ್ ಥರ ನಾವು ಪೇಷಂಟ್ಗೆ ಆ್ಯಂಟಿಪೈರೆಟಿಕ್ನ ಕೊಡಬೇಕು. ಇದ್ರ ಜೊತೆಗೆ ನಾವು ಇವಾಗ ಅವ್ರಿಗೆ ಒಂದು ಸೈಕಲಾಜಿಕಲ್ ಸಪೋರ್ಟ್ನೂ ಕೊಡಬೇಕು. ಇವಾಗ ಅವರು ಭಯಪಟ್ಟಿರ್ತಾರೆ ನನಗೇನಾಗಿದ್ದೇನೋ ಏನಿಲ್ಲ ಅಂತ, ಆ ಟೈಮಲ್ಲಿ ನಾವು ಮೇನ್ ಪೇಷಂಟ್ಗೆ ಸಿಂಪತಿ ತೋರಿಸೋದೇ ನಮ್ಮದು ಸಿಂಪತ್ತಿನ ತೋರಿಸ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಇವಾಗ ಪ್ಲ್ಯಾನಿಂಗ್ ಮಾಡಿದ್ವಲ್ಲ, ಈ ಪ್ಲ್ಯಾನಿಂಗ್ನ ನಾವು ಇಂಪ್ಲಿಮೆಂಟೇಷನ್ ಮಾಡೋಣ. ಅಸೆಸ್ಡ್ ಪೇಷಂಟ್ ಕಂಡೀಷನ್. ಇವಾಗ ಪೇಷಂಟ್ ಕಂಡೀಷನ್ ನಾವು ಆಲ್ರೆಡಿ ಅಸೆಸ್ ಮಾಡಿದ್ವಿ. ಸೊ ನೆಕ್ಸ್ಟ್ ಚೆಕ್ ವೈಟಲ್ ಸೈನ್ಸ್. ನಾವು ಈ ಡಿಸೀಸ್ ಕಂಡೀಷನ್ ಮೇಲೆ ನೋಡೋದಾದರೆ ಇವಾಗ ವೈಟಲ್ ಸೈನ್ಸ್ ಚೆಕ್ ಮಾಡಿದರೆ ನಮ್ಗೆ ಏನೇನು ಚೇಂಜಸ್ ಕಾಣಬೇಕು, ಟೆಂಪ್ರೇಚರ್ ಹೈ ಆಲ್ರೆಡಿ ಇರಬೇಕು, ಮತ್ತು ಟೆಕಿಕಾರ್ಡಿಯಾ ಪ್ರೆಸೆಂಟ್ ಇರಬೇಕು. ಟೆಕಿಕಾರ್ಡಿಯಾ ಏನಿರಬೇಕು, ಪ್ರೆಸೆಂಟ್ ಇರಬೇಕು. ಅಂದರೆ ಹಾರ್ಟ್ ರೇಟ್ ಇನ್ಕ್ರೀಸ್, ಇವಾಗ ಟೆಂಪ್ರೇಚರ್ ಇನ್ಕ್ರೀಸ್ ಆಗಿದೆ ಅಂತಂದರೆ ಹಾರ್ಟ್ ರೇಟ್ ಅಫ್ಕೋರ್ಸ್ಲಿ ಇನ್ಕ್ರೀಸ್ ಆಗಿರುತ್ತೆ. ಸೊ ನೆಕ್ಸ್ಟ್ ಪ್ರೊವೈಡೆಡ್ ಕಂಫರ್ಟೇಬಲ್ ಪೊಸಿಷನ್. ಆಲ್ರೆಡಿ ನಾವು ಕಂಫರ್ಟೇಬಲ್ ಪೊಸಿಷನ್ನ ಕೊಟ್ಟಿದ್ದೀವಿ. ನೆಕ್ಸ್ಟ್ ಗಿವನ್ ಹ್ಯಾಸ್ ಪರ್ ಡಾಕ್ಟರ್ ಆರ್ಡರ್. ಆ್ಯಂಟಿಪೈರೆಟಿಕ್ಸ್ ಏನಿದೆಯಲ್ಲ
ಆ ಮೆಡಿಸನ್ ನಾವು ಡಾಕ್ಟರ್ಸ್ ಆರ್ಡರ್ ಯಾವ ರೀತಿ ಇದೆ ಅದೇ ರೀತಿ ಕೊಟ್ಟಿರ್ತೀವಿ. ನೆಕ್ಸ್ಟ್ ಸೈಕಾಲಜಿಕಲ್ ಸಪೋರ್ಟ್, ನಾವು ಅವ್ರಿಗೆ ಏನೂ ಆಗಲ್ಲ, ನಾವು ಕೇರ್ ಕೊಡ್ತೀವಿ ಅಂತ ಒಂದೆರಡು ಸೈಕಾಲಜಿಕಲ್ ಸಪೋರ್ಟ್ ಕೊಡಬೇಕಾಗುತ್ತೆ. ಸೊ ನೆಕ್ಸ್ಟ್ ನಾವು ಇದೆಲ್ಲ ಮಾಡಿದ ನಂತರ ನಾವು ಫ್ರೀಕ್ವೆಂಟ್ಲಿ ಅವ್ರದ್ದು ಇವ್ಯಾಲ್ಯುವೇಷನ್ ಮಾಡಬೇಕು. ಅಂದರೆ ಇವಾಗ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ, ಆಯ್ತು ಅವ್ರಿಗೆ ಆರಾಮಾಗಿರುತ್ತಂತ ನಾವೇ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದು ತಪ್ಪಾಗುತ್ತೆ. ನಾವು ಅವರ್ಲಿ ಅಥವಾ 2 ಅವರ್ಲಿ ಏನು ಫ್ರೀಕ್ವೆಂಟ್ಲಿ ನಾವು ಅವ್ರನ್ನ ಅಬ್ಸರ್ವ್ ರೀಅಸೆಸ್ಮೆಂಟ್ ಮಾಡಬೇಕಾಗುತ್ತೆ ಅವ್ರ ಪೇಷಂಟ್. ಅಂದರೆ ಇವಾಗ ಅವರು ಫಸ್ಟ್ ಬಂದಿರೋ ಅಡ್ಮಿಷನ್ ಆದಾಗ ಯಾವ ರೀತಿ ಇದ್ದರು, ಸಮ್ ಚೇಂಜಸ್ ಆಗಿದೆಯಾ ಅಥವಾ ಸಿವಿಯರ್ ಆಗಿದೆಯಾ ಅಂತ ಏನು ಚೆಕ್ ಮಾಡ್ತೀವಲ್ಲ ಅದು ಇವ್ಯಾಲ್ಯುವೇಷನ್ ಆಗಿರುತ್ತೆ. ಇವಾಗ ನಾವು ನೆಕ್ಸ್ಟ್ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ ಅಂತಂದರೆ ನಮಗೆ ಒಂದು ಗುಡ್ ಇವ್ಯಾಲ್ಯುವೇಷನ್ನೇ ಬರಬೇಕು. ಅಂದರೆ ಗೋಲ್ ಈಸ್ ಅಚೀವ್ಡ್, ಪೇಷಂಟ್ ಫೀಲ್ ವೆಲ್. ಅಂದರೆ ಇವಾಗ ನಾವು ಟ್ರೀಟ್ಮೆಂಟ್ ಕೊಟ್ಟಿದ ನಂತರ ಅವರು ಪೇಷಂಟ್ ವೆಲ್ ಆಗ್ತಾರೆ. ಅಂದರೆ ರೆಡ್ಯೂಸ್ ಸಮ್ ಟೆಂಪ್ರೇಚರ್ ಆ್ಯಂಡ್ ನಾರ್ಮಲ್ ಬಾಡಿ ಟೆಂಪ್ರೇಚರ್ ಮೇಂಟೈನ್ ಮಾಡ್ತಾರೆ. ಇದು ಫಸ್ಟ್ ನರ್ಸಿಂಗ್ ಕೇರ್ ಪ್ಲ್ಯಾನ್ ಆಗಿರುತ್ತೆ. ಸೊ ನೆಕ್ಸ್ಟ್ ಸೆಕೆಂಡ್ ಒನ್ ನೋಡೋಣ. ಸೊ ಸೆಕೆಂಡ್ ಒನ್ assessment. Subjective data. Patient says I am feeling tiredness after taking rest also. ಅಂದರೆ ಪೇಷಂಟ್ ಬರ್ತಾರೆ, ಬಂದು ಏನು ಹೇಳ್ತಾರೆ ಅಂತಂದರೆ ನಾನು ರೆಸ್ಟ್ ತೊಗೊಂಡಿದ್ದೀನಿ ಆದರೂ ನನಗೆ ಟಯರ್ಡ್ ಆಗ್ತಿದೆ ಅಂತ ಅವ್ರು ಹೇಳ್ತಾರೆ. ಆವಾಗ ನಾವು ಏನು ಅಬ್ಸರ್ವ್ ಮಾಡಬೇಕು ಅಥವಾ ಏನು ಆಬ್ಜೆಕ್ಟಿವ್ ಡಾಟಾನ ಕಲೆಕ್ಟ್ ಮಾಡಬೇಕು ಅಂದರೆ ವಿ ಅಬ್ಸರ್ವ್ಡ್ ಬೈ ಲ್ಯಾಬ್ ರಿಪೋರ್ಟ್ ಆ್ಯಂಡ್ ವೈಟಲ್ ಸೈನ್ಸ್ ಆ್ಯಂಡ್ ಬೈ ಇನ್ಸ್ಪೆಕ್ಷನ್. ನಾವು ಫಸ್ಟ್ ಅವರು ಟಯರ್ಡ್ ಆಗಿದ್ದಾರೆ ಇಲ್ವಾ ಅಂತ ನಾವು ಇನ್ಸ್ಪೆಕ್ಷನಿಂದ ನೋಡ್ಬೋದಾಗುತ್ತೆ. ಮತ್ತು ವೈಟಲ್ ಸೈನ್ಸ್, ಇವಾಗ ಬಂದ ತಕ್ಷಣ ನಾವು ಇನ್ಸ್ಪೆಕ್ಷನ್ ಮಾಡ್ತೀವಿ, ಅದಾದಮೇಲೆ ನಾವು ವೈಟಲ್ ಸೈನ್ಸ್ನ ಚೆಕ್ ಮಾಡ್ತೀವಿ. ಮತ್ತು ಏನಾದರೂ ಲ್ಯಾಬ್ ರಿಪೋರ್ಟ್ಸ್ ಇದ್ದರೆ ಅವ್ರ ಕಡೆ ಆ ಲ್ಯಾಬ್ ರಿಪೋರ್ಟ್ಸಿಂದನೂ ನಾವು ಆಬ್ಜೆಕ್ಟಿವ್ ಡಾಟಾನ ಕಲೆಕ್ಟ್ ಮಾಡ್ಬೋದು. ಸೊ ನೆಕ್ಸ್ಟ್ ನರ್ಸಿಂಗ್ ಡಯಾಗ್ನೋಸಿಸ್. ಫ್ಯಾಟಿಗ್ ರಿಲೇಟೆಡ್ ಟು ಡಿಕ್ರೀಸ್ ಹಿಮೋಗ್ಲೋಬಿನ್ ಆ್ಯಂಡ್ ಆಕ್ಸಿಜನ್ ಕ್ಯಾರಿಡ್ ಕೆಪಾಸಿಟಿ. ಇವಾಗ ಅವರಲ್ಲಿ ಆಕ್ಸಿಜನ್ ಮತ್ತು ಹಿಮೋಗ್ಲೋಬಿನ್ ಎರಡೂ ಲೋ ಆಗಿರುತ್ತೆ. ಅದಕ್ಕೆ ನಾವೇನು ಗೋಲ್ನ ರೆಡಿ ಮಾಡಬೇಕು ಅಂತಂದರೆ ಟು ರೆಡ್ಯೂಸ್ ಫ್ಯಾಟಿಗ್. ನಮ್ಮದು ಮೇನ್ ಇಂಟೆನ್ಷನ್ ಏನಿರುತ್ತೆ, ಅವ್ರದ್ದು ಫ್ಯಾಟಿಗ್ ಏನಿರುತ್ತಲ್ಲ ಅದನ್ನು ರೆಡ್ಯೂಸ್ ಮಾಡೋದಾಗಿರುತ್ತೆ. ಸೊ ನೆಕ್ಸ್ಟ್ ಅದಕ್ಕೆ ನಾವು ಪ್ಲ್ಯಾನಿಂಗ್ ಮಾಡಬೇಕಾಗುತ್ತೆ. ಪ್ಲ್ಯಾನಿಂಗಲ್ಲಿ ಅಸೆಸ್ ದಿ ಪೇಷಂಟ್ ಕಂಡೀಷನ್, ನಾವು ಪೇಷಂಟ್ ಕಂಡೀಷನ್ನ ಅಸೆಸ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ತೀವಿ. ಸೊ ನೆಕ್ಸ್ಟ್ ವೈಟಲ್ ಸೈನ್ಸ್ನ ಚೆಕ್ ಮಾಡೋದು. ನೆಕ್ಸ್ಟ್ ಅಡ್ಮಿನಿಸ್ಟರ್ ಬ್ಲಡ್ ಟ್ರಾನ್ಸ್ಫ್ಯೂಷನ್, PRBC ಆ್ಯಂಡ್ ಐರನ್ ಆ್ಯಂಡ್ ವಿಟಮಿನ್ B12 ಸಪ್ಲಿಮೆಂಟ್. ನಾವು ಇವಾಗ ಅವರು ವೈಟಲ್ ಸೈನ್ ಚೆಕ್ ಮಾಡ್ತೀವಿ, ಅದಾದಮೇಲೆ ನಾವು ಮೈಂಡಲ್ಲಿ ಏನು ಪ್ಲ್ಯಾನಿಂಗ್ ಮಾಡ್ಕೋತೀವಿ ಅಂತಂದರೆ ಇವ್ರಿಗೆ ಆಲ್ರೆಡಿ ಹಿಮೋಗ್ಲೋಬಿನ್ ಕಮ್ಮಿ ಇದೆ ಅಂತ ಗೊತ್ತಾದಮೇಲೆ ನಾವು ಅವ್ರಿಗೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡೋಕ್ಕೆ ರೆಡಿ ಮಾಡ್ಕೋಬೇಕು. ಮತ್ತು ವಿತ್ ಐರನ್ ಮತ್ತು ವಿಟಮಿನ್ B12 ಸಪ್ಲಿಮೆಂಟ್ಸ್ನ ನಾವು ಆಲ್ರೆಡಿ ರೆಡಿ ಇಟ್ಕೊಂಡಿರ್ಬೇಕು ಪ್ಲ್ಯಾನಿಂಗ್ ಅಂತಂದರೆ. ನೆಕ್ಸ್ಟ್ ಪ್ರೊವೈಡ್ ನ್ಯೂಟ್ರಿಷನಲ್ ಆ್ಯಂಡ್ ಹೈಡ್ರೇಷನ್. ಅಂದರೆ ಇವಾಗ ಅವ್ರಿಗೆ PRBC ಅದು ಕೊಡೋಕ್ಕಿಂತ ಮುಂಚೆ ಅವ್ರನ್ನ ಸ್ವಲ್ಪ ಹೈಡ್ರೇಟ್ ಆಗಿ ಮತ್ತು ನ್ಯೂಟ್ರಿಷ್ನಲ್ ಆಗಿ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ, ಅದಕ್ಕೆ ನಾವು ಪ್ಲ್ಯಾನಿಂಗ್ ಮಾಡಬೇಕು. ಸೊ ನೆಕ್ಸ್ಟ್ ಪ್ರೊವೈಡ್ ಹೆಲ್ತ್ ಎಜುಕೇಷನ್. ಲಾಸ್ಟ್ ಒನ್ ಪ್ರೊವೈಡ್ ಹೆಲ್ತ್ ಎಜುಕೇಷನ್. ಅವ್ರಿಗೆ ಲಾಸ್ಟಲ್ಲಿ ನಾವು ಹೆಲ್ತ್ ಎಜುಕೇಷನ್ ಕೊಡೋಕ್ಕೆ ಪ್ಲ್ಯಾನಿಂಗ್ನ ಮಾಡ್ಕೊಂಡಿರಬೇಕು. ನೆಕ್ಸ್ಟ್ ಇದೆಲ್ಲ ಪ್ಲ್ಯಾನಿಂಗ್ಸ್ ಏನಿದೆಯಲ್ಲ ಇವಾಗ ಇಂಟ್ರವೆನ್ಷನ್ ಮಾಡೋಣ. ಅದರಲ್ಲಿ ಫಸ್ಟ್ ಒನ್ ಅಸೆಸ್ಡ್ ಪೇಷಂಟ್ ಕಂಡೀಷನ್ ನಾವು ಅಸೆಸ್ ಮಾಡಬೇಕು. ಅವರು ಸ್ಟೇಬಲ್ ಇದ್ದಾರಾ ಅಥವಾ ಅನ್ಸ್ಟೇಬಲ್ ಇದ್ದಾರಾ, ಅವರು ಕೂತ್ಕೊಳ್ಳೋಕ್ಕಾಗುತ್ತಾ ಅಥವಾ ಇಲ್ವಾ ಅಂತ ನಾವು ಅಸೆಸ್ಮೆಂಟ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಚೆಕ್ ವೈಟಲ್ ಸೈನ್ಸ್. ಅವ್ರ ವೈಟಲ್ ಸೈನ್ಸ್ನ ಚೆಕ್ ಮಾಡಬೇಕಾಗುತ್ತೆ. ಆವಾಗ ನಾವು ವೈಟಲ್ ಸೈನ್ಸಲ್ಲಿ ಏನೇನು ಫೈಂಡ್ ಔಟ್ ಮಾಡ್ಬೋದು. SpO2 ಸ್ವಲ್ಪ ವೇರಿಯೇಷನ್ ಆಗಿರುತ್ತೆ. ನೆಕ್ಸ್ಟ್ ಹಾರ್ಟ್ ರೇಟ್ ಇನ್ಕ್ರೀಸ್ ಆಗಿರುತ್ತೆ, ಇದು ಅನೇಮಿಯಾದಲ್ಲಿ ಬರುವಂಥ ಒಂದು ಕಂಡೀಷನ್. ನೆಕ್ಸ್ಟ್ ಇವಾಗ ವೈಟಲ್ಸ್ ಚೆಕ್ ಆದಮೇಲೆ ಡಾಕ್ಟರ್ ಅಡ್ವೈಸ್ ಮಾಡ್ತಾರೆ PRBC ಅಡ್ಮಿನಿಸ್ಟ್ರೇಷನ್ ಮಾಡಬೇಕಾಗುತ್ತೆ ಅವ್ರಿಗೆ ಅಂತ. ಆ ಟೈಮಲ್ಲಿ ನಾವು PRBC ಮತ್ತು ಐರನ್ ಆ್ಯಂಡ್ ವಿಟಮಿನ್ B12 ನೋ ಎನಿ ಸೈಡ್ ಎಫೆಕ್ಟ್ಸ್. ಇವಾಗ ಅದೆಲ್ಲನೂ ನಾವು ಅಡ್ಮಿನಿಸ್ಟರ್ ಮಾಡಬೇಕಾದ್ರೆ ಸೈಡ್ ಎಫೆಕ್ಟ್ಸ್ ಏನಾದರೂ ಆಗ್ತಿದೆಯಾ ಅಂತ ಫ್ರೀಕ್ವೆಂಟ್ಲಿ ಹಾಫ್ ಅವರ್ಲಿ ನಾವು ಚೆಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇದು ಆಲ್ರೆಡಿ ನಾವು PRBCನ ಕೊಟ್ಟಿದ್ದೀವಿ, ಟ್ರಾನ್ಸ್ಫ್ಯೂಷನ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಪ್ರೊವೈಡ್ ನ್ಯೂಟ್ರಿಷನಲ್ ಬ್ಯಾಲೆನ್ಸ್. ಅಂದರೆ ಅವರಿಗೆ ಪ್ರಾಪರ್ ಆಗಿರುವಂಥ ನ್ಯೂಟ್ರಿಷನಲ್ ಬ್ಯಾಲೆನ್ಸ್ ಮಾಡಬೇಕು ಮತ್ತು HP ಇನ್ಕ್ರೀಸ್ ಆಗುವಂಥ ಫುಡ್ಡನ್ನ ಮತ್ತು ಪ್ಲೆಂಟಿ ಆಫ್ ವಾಟರ್ ತೊಗೊಳಕ್ಕೆ ಹೇಳಬೇಕು. HP ಇನ್ಕ್ರೀಸ್ ಫುಡ್ ಅವ್ರಿಗೆ ಸ್ವಲ್ಪ ನಾವು ಹೇಳ್ಕೊಡ್ಬೇಕು. ನೆಕ್ಸ್ಟ್ ಪ್ರೊವೈಡ್ ಹೆಲ್ತ್ ಎಜುಕೇಷನ್. ಅಂದರೆ ಈ ಅನೇಮಿಯಾ ಯಾಕಾಗುತ್ತಾ, ಅದನ್ನು ಹೆಂಗೆ ನಾವು ತಡೆಗಟ್ಬೋದು ಅಂತ ಒಂದು
ಒಂದು ಹೆಲ್ತ್ ಎಜುಕೇಷನ್ ಅವ್ರಿಗೆ ಕೊಡೋದ್ರಿಂದ ನೆಕ್ಸ್ಟ್ ಅವರು ಪ್ರಿಕಾಷನ್ ತಗೋತಾರೆ. ಸೊ ನೆಕ್ಸ್ಟ್ ನಾವು ಇದೆಲ್ಲ ಆದಮೇಲೆ ಅವ್ರ ಕಂಡೀಷನ್ ಹೆಂಗಿದೆ, ಇವಾಗ ಫಸ್ಟ್ ಬಂದಾಗ ಅವ್ರ ಕಂಡೀಷನ್ ಹೆಂಗಿತ್ತು, ನಾವು ಈ ಟ್ರೀಟ್ಮೆಂಟ್ ಕೊಟ್ಟಾದಮೇಲೆ ಅವ್ರ ಕಂಡೀಷನ್ ಏನಾಗಿದೆ ಅಂತ ಲಾಸ್ಟಲ್ಲಿ ಇವ್ಯಾಲ್ಯೂಯೇಟ್ ಮಾಡಬೇಕು. ಆವಾಗ ಫ್ಯಾಟಿಗ್ ಈಸ್ ರೆಡ್ಯೂಸ್ಡ್ ಆ್ಯಂಡ್ ಇನ್ಕ್ರೀಸ್ ಎನರ್ಜಿ ಲೆವೆಲ್ ಆ್ಯಂಡ್ ರಿಪೋರ್ಟೆಡ್ ಬೈ ಪೇಷಂಟ್. ಫ್ಯಾಟಿಗ್ ರೆಡ್ಯೂಸ್ ಆಗಿದೆ ಅಂತ ನಾವು ನೋಡಿದ ತಕ್ಷಣ ನಮಗೂ ಗೊತ್ತಾಗಬೇಕು, ಮತ್ತು ಪೇಷಂಟ್ನು ಅದನ್ನು ರಿಪೋರ್ಟ್ ಮಾಡಬೇಕು. ನಾವು ನೋಡಿದಾಗ ಅವರು ಎನರ್ಜೆಟಿಕ್ ಆಗಿ ಮೊದಲಿನ ಥರ ಫ್ಯಾಟಿಗ್ ಇರೋ ಥರ ಇರಬಾರ್ದು. ಎನರ್ಜೆಟಿಕ್ ಆಗಿರೋದನ್ನು ನಾವು ಇದರಲ್ಲಿ ಇವ್ಯಾಲ್ಯೂಯೇಟ್ ಅಂದರೆ ಗುಡ್ ಇವ್ಯಾಲ್ಯೂಯೇಷನ್ ಆಗಿರುತ್ತೆ. ನೋಡಿದ್ರಲ್ಲ, ಇವತ್ತಿನ ಕ್ಲಾಸಲ್ಲಿ ನಾವು ಅನಿಮಿಯಾ ಅನ್ನೋ ಒಂದು ಸ್ಪೆಸಿಫಿಕ್ ಡಿಸೀಸ್ ಮೇಲೆ ಯಾವ ರೀತಿ ನರ್ಸಿಂಗ್ ಕೇರ್ ಪ್ಲ್ಯಾನ್ನ ಈಸಿಯಾಗಿ ಹಾಕ್ಬೋದು ಅಂತ ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಂಡ್ವಿ. ಮತ್ತು ನಿಮಗೆ ಯಾವ ಡಿಸೀಸ್ ಕಂಡೀಷನ್ ಮೇಲೆ ನರ್ಸಿಂಗ್ ಕೇರ್ ಪ್ಲ್ಯಾನ್ ಬೇಕು ಅಂತ ಕಮೆಂಟ್ ಮಾಡಿ. ಮತ್ತು ಪ್ರೆಸೆಂಟೇಷನ್ಗೆ ಏನಾದರೂ ನಿಮಗೆ ಕಂಪ್ಲೀಟಾಗಿ ಫ್ರಮ್ ಐಡೆಂಟಿಫಿಕೇಷನ್ ಡಾಟಾದಿಂದ ಕಂಪ್ಲೀಟ್ ಹೆಲ್ತ್ ಎಜುಕೇಷನ್ವರೆಗೂ ಏನಾದರೂ ನೋಟ್ಸ್ ಬೇಕಿದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.